ಹೋತಂದ ಇಲ್ವಾ? ಇಲ್ಲ. ಬ್ಯಾಕ್ ಪುಷ್ ಮಾಡಿ ಎತ್ತಿದ್ರೆ ಆಯ್ತು ಅಷ್ಟೇ. ಸ್ಟ್ಯಾಂಡ್ What an experience. ಇದು ನೋಡ್ಬೋದು, ನಿನ್ನೆ ಬಂದ ರೋಡ್ ಇದು. ಇದೆರಡು ರಿಟರ್ನ್ ಹೋಗ್ತಿದ್ದಾವೆ. ಆ್ಯಕ್ಚುಲಿ ಕೆಲವು ಟ್ರೈಲ್ಸ್ ಆಗ ನಾವು ಬೆಳಿಗ್ಗೆ ಮಾಡಿದ್ದಾವಲ್ಲ, ಅದೆಲ್ಲ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಆದ ನಂತರ ಕಂಟಿನ್ಯೂ ಮಾಡುವಂತಿತ್ತು. ಬಟ್ ಬಿಕಾಸ್ ಆಫ್ ಸಮ್ ಟೈಮ್ ರೆಸ್ಟ್ರಿಕ್ಷನ್ಸ್ ನಮಗೆ ಈಗ ಹೆಚ್ಚು ಟೈಮ್ ಇಲ್ಲ ಟ್ರೈಲ್ ಮಾಡಲಿಕ್ಕೆ. ಆ್ಯಂಡ್ ವಿ ಹ್ಯಾವ್ ಟು ರಿಕವರ್ ಉಜ್ವಲ್ಸ್ ಬೈಕ್. ಫ್ಲ್ಯಾಶ್ ಬ್ಯಾಕ್ ಗಾನಾ ಕ್ಲಚ್ ಪೋಂಡತೆ ಗೊತ್ತುಂಡು, ಸೌಂಡ್ ಒಂದು ಸ್ಮೆಲ್ ಬತ್ತುಂಡು. ಗೇರ್ ಸರಿ ಎಂಗೇಜ್ ಆಯ್ಜವು. ಕ್ಲಚ್ ಪ್ಲೇಟ್ ಸ್ವಲ್ಪ ಲೂಸ್ ಮಾಡಿ ನೋಡಿತು, ಕ್ಲಚ್ ಎಂಗೇಜ್ ಆಗ್ತಾ ಇಲ್ಲ. ಜಸ್ಟ್ ಒಂದು ಹಗ್ಗ ತಗೊಂಡು ಕಟ್ಟಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಜಸ್ಟ್ ಅನ್ ಅಟೆಂಪ್ಟ್, ಲೆಟ್ಸ್ ಸಿ ಹೇಗಾಗ್ತದೆ ಅಂತ. ಎಸ್, ಇಲ್ಲ 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 ಒಂದ್ಲ ಬರ್ಚೆ. Meanwhile, we have to recover ಉಜ್ವಲ್ಸ್ ಬೈಕ್. ಹಾಗೆ ರಿಟರ್ನ್ ಹೋಗ್ತಿದ್ದೇವೆ ನಾವು. ಈ ರೋಡೊಂದು ಮಾತ್ರ ಅಲ್ಟಿಮೇಟ್ ಉಂಟು ನೋಡಿ, ಪರ್ಫೆಕ್ಟ್ ಅಂತ ಹೇಳೋದು. ಬ್ಯಾಕ್ ಕಂಟ್ರಿ ರೋಡ್ಸ್ ಆರ್ ಲೆಟ್ಸ್ ಎ ವೈಲ್ಡ್ ಸ್ಯಾಂಚುರಿ ಇದು, ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ. ನಿನ್ನೆ ಅಲ್ಲಿ ಜಸ್ಟ್ ನಮ್ಮ ರೆಸಾರ್ಟಲ್ಲಿ ಕೇಳ್ಕೊಂಡಿದ್ದಲ್ಲಿ ಏನಾದ್ರು ಸೈಟಿಂಗ್ಸ್ ಇದೆಯಾ ಅಂತ. ಸೊ ಆನೆ, ಬೈಸನ್, ಕಾಡು ಹಂದಿ, ಕಾಡು ಕೋಣ, ದೀಸ್ ಆರ್ ಕಾಮನ್ಲಿ ಸೀನ್ ಹಿಯರ್ ಅಂತೆ. ಒಂದು 2-3 ವೀಕ್ಸ್ ಬ್ಯಾಕ್ ಟೈಗರ್ ಕೂಡ ಕಂಡಿತ್ತಂತೆ, ಒಂದು ಟೈಗರ್. ಹಾಗೆ ನಿನ್ನೆ ನಿನ್ನೆ ನಮ್ಮ ರೆಸಾರ್ಟ್ನ ಹತ್ತಿರವೇ 2 ಆನೆ ಬಂದಿತ್ತು. ಡಬ್ಬೊಂದೊಂದು ಪಟಾಕಿ ಹಾಕಿದ್ರು, ಎಲ್ಲರಿಗೂ ಮೆದ್ರಿಗಾಯಿತು. ಮತ್ತು ನೋಡುವಾಗ ಆನೆ. ಸೊ ಇವು ಲೋಕಲ್ಸ್ ಏನು ಮಾಡ್ತಾರೆ ಅಂತಂದರೆ ಆನೆನ ಹೆದರಿಸಲಿಕ್ಕೆ ಪಟಾಕಿ ಬಿಡ್ತಾರೆ. ನಾಟ್ ಶ್ಯೂರ್ ಹೌ ಗುಡ್ ಇಟ್ ಈಸ್ ಫಾರ್ ಎನಿಮಲ್ಸ್, ಬಟ್ ಲೋಕಲ್ಸ್ ದೇ ಫಾಲೋ ದಿಸ್, ಪಟಾಕಿ ಬಿಡೋದು. ಇನ್ನೊಂದು ರೋಡ್ ಹಿಡ್ತಿದ್ದಾವೆ, ನಿನ್ನೆ ಬಂದ ರೋಡಲ್ಲ ಇದು. ಆ್ಯಕ್ಚುಲಿ ಡೈರೆಕ್ಟ್ ನಮ್ಮ ಮೂಡಿಗೆರೆ ಕೊಟ್ಟಿಗೆರೆ ರೋಡಿಗೆ ಹೋಗಿ ಜಾಯ್ನ್ ಆಗ್ತದೆ. ಚಿಕ್ಕಮಗಳೂರು ಮೋಸ್ಟ್ಲಿ ಸ್ಕಿಪ್ ಆಗ್ತದೆ, ಅಲ್ಲಿಂದ ಯಾವುದೋ ನೆಕ್ಸ್ಟ್ ಜಂಕ್ಷನಿಗೆ ಹೋಗಿ ಜಾಯ್ನ್ ಆಗ್ತದೆ ಈ ರೋಡು. ಇವತ್ತು ಯಾಕೆಂತ ಹೇಳಿದ್ರೆ ನಾವು ಚಾರ್ಮಾಡಿಯಾಗಿ ಹೋಗಬೇಕು ಉಜ್ವಲ್ನ ಗಾಡಿ ಪಿಕ್ ಮಾಡಲಿಕ್ಕೆ. ಮೇಲಿನ ಸಂಸೆ ನಿನ್ನೆ ಆ ವಿಡಿಯೋಲ್ಲಿ ನೋಡಿರ್ಬೋದು. ಇಟ್ ವಾಸ್ ಜಸ್ಟ್ ಒನ್ ಟೈಮ್ ಅಂತ ಹೇಳೋದು, ಫ್ರೆಂಡ್ಲಿ ಒಂದು ಎಪ್ರು ಕೊಟ್ಟಿದ್ದಾರೆ ಹೋಗಲಿಕ್ಕೆ. ಬಟ್ ಇವತ್ತು ಖಂಡಿತ ನಾವು ಆ ಚಾನ್ಸ್ ತಗೊಳ್ಳೋದಿಲ್ಲ. ನಾವು ಕೆಳಗಿಂದ ದಿಡುಪೆಂದಾಗಿ ಹೋಗಿ ಒಂದು ಪಿಕಪ್ ತಗೊಂಡೋಗಿ ಅದನ್ನೀಗ ಗಾಡಿ ಲೋಡ್ ಮಾಡಬೇಕು. ಲೆಟ್ಸಿ ಇಲ್ಲಿಂದ ಇನ್ನೊಂದು 3 ಗಂಟೆ ಜರ್ನಿ ಉಂಟು ದಿಡುಪೆಗೆ. ಎಸ್, ನಮ್ಮದಿಲ್ಲಿ ಹೋಟೆಲ್ ಅತಿಥಿ ಮೂಡಿಗೆರೆಯಲ್ಲಿ ಊಟ ಆಯಿತು. 2:15 ಗಂಟೆ. ಈಗ ಸೀದಾ ಸೋಮಂತಡ್ಕಕ್ಕೆ ಹೋಗಿ ಅಲ್ಲಿ ನಮ್ಮ ಪಿಕಪ್ ಅವರು ಬರ್ತಾರೆ. ದೆನ್ ರೆಸ್ಕ್ಯೂ ಮಿಷನ್. authentic Charmadi got view point.
ಎಷ್ಟೇ ಸತಿ ಬಂದರೂ ಸಹ ಇದನ್ನು ನೋಡೋಕೆ ಒಂದು ವಾವ್ ವರ್ಡ್ ಬಂದೇ ಬರ್ತದೆ. ಬಾಯ್ ತಿಗ್ಗ ಏನಿದ್ರು ಕಾಲ್ ಮಾಡೋದು. ಎಸ್ ಶೋರ್ ಎಸ್. ಓಕೆ, ಸೊ ಕಪಲ್ ಆಫ್ ಚೇಂಜಸ್ ಇನ್ ದ ಪ್ಲ್ಯಾನ್. ನಮ್ಮ ಇದ್ರ ಪಿಕಪ್ ನೋಡಿ, ಇಲ್ಲಿ ಒಂದು ಪಿಕಪ್ ಅರೇಂಜ್ ಮಾಡಿದ್ದು. ನನ್ನ ರಿಲೇಟಿವ್ಸ್ ಒಬ್ಬರು ಇಲ್ಲಿದ್ದರು. ಸೊ ಅವರು ನನಗೊಂದು ನಮ್ಮ ಇದಕ್ಕೊಂದು ಪಿಕಪ್ ಒಂದು ಅರೇಂಜ್ ಮಾಡಿ ಕೊಟ್ಟರು. ಈಗ ಪ್ಲ್ಯಾನ್ ಹೇಗೆ ಅಂತ ಹೇಳಿದರೆ, ನಾನು ರಾಮ್ಕಿಶೋರ್ ಮತ್ತು ರಾಮಹೊಳ್ಳ ಬೈಕಲ್ಲಿ ಹೋಗ್ತವೆ ಮೇಲೆ. ಮಧು ಅವನ ಬೈಕ್ ಅಲ್ಲಿ ದಿಡುಪೆಯಲ್ಲಿಟ್ಟು ಅವ ಪಿಕಪ್ಪಲ್ಲಿ ಬರ್ತಾನೆ. ಅನ್ವೇಷ್ ಪಿಕಪ್ಪಲ್ಲೇ ಬರ್ತಿದ್ದಾನೆ, ಯಾಕಂದರೆ ಅವನ ಬೈಕಿದು ಸ್ವಲ್ಪ ಬ್ರೇಕ್ ಇದಾಗಿದೆ, ವೀಕ್ ಆಯಿತು ಘಾಟಲ್ಲಿ ಬರುವಾಗ. ಹಾಗೆ ಮತ್ತು ನಮ್ಮ ಉಜ್ವಲ್ ಸಹ ಪಿಕಪ್ಪಲ್ಲೇ ಇದ್ದಾನೆ ಎದುರು. ನಮ್ಮ ಅನ್ವೇಷರ್ ನೋಡಿ ಎಷ್ಟು ಜಾಲಿಯಲ್ಲಿ ಹೋಗ್ತಿದ್ದಾನೆ ಪಿಕಪ್ಪಲ್ಲಿಂದ ನಿಂತ್ಕೊಂಡು. ಹೆಲ್ಮೆಟ್ ಎಲ್ಲ ಹಾಕಿ ಉಂಡು ಒಳ್ಳೆ ಯುದ್ಧಕ್ಕೋದಾಗಿದ್ದಾನೆ. ಲೆಟ್ಸ್ ಡೂ ಇಟ್. போதிப்பா நம்ம. ಎಸ್, ರಿಕವರಿ ಮಿಷನ್ ಆನ್. ನಮ್ಮ ಗಾಡಿ ಎಂಜಿ ಭಾಗ್ಯತ್ತುಂಡು ಅಲ್ಪ ಕೋಡೆ ಅಲ್ಪ ಇಲ್ಲುಂಡು ಮಿಲ್ತು ಅಂಚ ಕಣ್ಣರ ಪಿಕಪ್ ಬಿಡ್ಚಿ ನಮ್ಕ ಒಂದುಂಡಾತ ಸ್ಟಾರ್ಟ್ ಒಂದುಂಡಾತ ಬೇಲೆ ಅಲ್ಪನೆ ಯಾವು ಆಡೆ ಮುಟ್ಟ ಯಾವು ಅಲ್ಪನೆ ಒಂಜಿ ಮಿತ್ತು ಇಲ್ಲುಂಡಾತ ಅಲ್ಪನೆ ಉಂಡು ಗಾಡಿ ಅಂದ ಅವೇ. ಬಂತು, ಬೇಗ ಬಂದ್ರ ಗಾಡಿ ಪಿಕಪ್ ಅಂತ ನೋಡು. ಬರ್ತೆ 4 wheel drive ಹಾಕಿ ಬರ್ತಿದ್ದಾರೆ. ಯಸ್ 4 wheel drive ಲೋ ರೇಂಜ್. ಹೌದು, ಬೈ ಟಫರ್ ಸ್ಟ್ರೆಚ್ ಎಲ್ಲ ಆಯಿತು, ಇನ್ನೂ ತೊಂದರೆ ಇಲ್ಲ, ಆರಾಮ್ಸೆ ಬರ್ತದೆ. ವಿಷಯ ಅಂತಂತೇಳಿದರೆ ಗಂಟೆ ಈಗ 4:15 ಆಯಿತು. 6 ಗಂಟೆ ಒಳಗೆ ನಾವು ಕೆಳಗೆ ಇಳಿದಾಗಬೇಕು. ಯಾಕೆಂದರೆ ಸನ್ಲೈಟ್ ಇದು ಸನ್ಲೈಟ್ ಎಂಡ್ ಆಗೋವರೆಗೆ ನಾವು ಕೆಳಗೆ ಇಳಿದಾಗಬೇಕು. ಇಲ್ಲ ಅಂತೇಳಿದ್ರೆ ಸ್ವಲ್ಪ ರಿಸ್ಕಿ, ಯಾಕೆಂತೇಳಿದ್ರೆ ಇದು ಫಾರೆಸ್ಟ್ ಅಲ್ಲ, ಇಲ್ಲಿ ಸಾಯಂಕಾಲ ನಂತರ ಆನೆ ಮೂಮೆಂಟ್ಗಳುಂಟು. ಹಾಗೆ ಆದಷ್ಟು ಬೇಗ ಇಲ್ಲಿ ಕೆಳಗೆ ಮುಟ್ಟಬೇಕು ನಾವು. ಎಸ್, ಸೊ ಉಜ್ಜು ಭಾಯ್ನ ಕೈಯಿಂದ ಬೈಕಿನ ಕೀ ತಗೊಂಡೆವು. ಅಪ್ಡೇಟ್, ಈಗ ನಾವು ಸ್ವಲ್ಪ ಬೇಗ ಹೋಗಿ, ಅಂದರೆ ಬೈಕ್ ಬೇಗ ಹೋಗ್ತಾವಲ್ಲ ವೆನ್ ಕಂಪೇರ್ ಟು ಪಿಕಪ್, ಬೈಕನ್ನು ಸ್ವಲ್ಪ ಈಚೆ ಕೆಳಗೆ ತರಲಿಕ್ಕೆ ಟ್ರೈ ಮಾಡ್ತವೆ. ಸೊ ಆ ಮೂಮೆಂಟಲ್ಲಿ ಇವರು ಪಿಕಪ್ಪಿನವರು ರೀಚ್ ಆಗಿ ಅವರೆಲ್ಲ ರೆಡಿ ಮಾಡುವಾಗ ನಾವು ಬೈಕನ್ನು ಆಲ್ರೆಡಿ ಕೆಳಗೆ ತಂದಿರ್ತೇವೆ. ಸೊ ಇನ್ ದ್ಯಾಟ್ ವೇ ವಿ ಕ್ಯಾನ್ ಸೇವ್ ಸಮ್ ಟೈಮ್. ಮತ್ತೆ ಅಲ್ಲಿ ಎಂಡಲ್ಲಿ ಸಿಗ್ತಾನೆ, ವಿಡಿಯೋ ಕಂಟಿನ್ಯೂ ಮಾಡ್ತಾನೆ.
ಯಾಕಂದರೆ ಈ ಸ್ಟ್ರೆಚಲ್ಲಿ ನೀವು ಆಲ್ರೆಡಿ ನೋಡಿದಿರಿ ಮುಂಚೆನ ಫಸ್ಟ್ ಪಾರ್ಟಲ್ಲಿ ಈ ಸೀರೀಸ್ ಇದು. ಮತ್ತೆ ಸಿಕ್ಕುವ. A few moments later. ಓಕೆ, ಇಲ್ಲಿ ಗಾಡಿ ಇಟ್ಟವು, ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿದೆವು. ಇನ್ನು ನೋಡ್ಕೊಂಡು ಹೋಗ್ಬೇಕು ಹೀಗೆ. 3 ಜನರು. ಎಸ್, ಪಿಕಪ್ ಬರ್ತಾ ಉಂಟು, ಇದಲ್ಲ ಅಲ್ಲಿ ಸ್ವಲ್ಪ ಹಿಂದೆ ಉಂಟು, ಇನ್ನೊಂದು 5 ನಿಮಿಷ ಉಂಟು ಅದು ಬರಲಿಕ್ಕೆ. ಸೊ ನಾವು ಕಂಟಿನ್ಯೂ ಮಾಡ್ತೇವೆ ಇಲ್ಲಿ ಹೋಗಿ. ಇದರಲ್ಲಿ ಬಂದದ್ದು ನಾವು ನಿನ್ನೆ ಅಲ್ಲಿ ಮನೆ ಹತ್ರದಿಂದಾಗಿ ಇದರಲ್ಲಿ ನಡ್ಕೊಂಡು ಹೋದು. ನೋಡಲಿಕ್ಕೆ ಈಸಿ ಕಾಣ್ತದೆ, ಬಟ್ ಒಳ್ಳೆ ಸ್ಕಿಲ್ ಬೇಕಿಲ್ಲಿ. ಓಕೆ, ಸೊ ಇದೇ ಎಕ್ಸಾಕ್ಟ್ ಜಾಗೆಯಲ್ಲಿ ಈ ಕಾಳದು ನಾವು ನಡ್ಕೊಂಡು ಬರ್ತಿದ್ದೇವೆ. ಎಲ್ಲರದ್ದು ಬಚ್ಚಿ ಸೇಂಕಿಕೊಂಡಿದ್ದಾರೆ. ಎಸ್, ಇನ್ನೊಂದು ಸ್ವಲ್ಪ ಹತ್ಲಿಗೆ ಉಂಟು ಮೇಲೆ. ಎಸ್, ಆಫ್ಟರ್ 10 minutes ಆಫ್ ಹೈಕ್, 10-15 minutes ಆಫ್ ಹೈಕ್ ಇಲ್ಲಿ ಮುಟ್ಟಿದ್ದೆವು. ಈಚಿಂದ ಬಂದದ್ದು. ಈಗ ರಾಮಕೇಶ್ವರ್ ಸ್ಟಾರ್ಟ್ ಮಾಡ್ತಾನೆ. ಉಂಟು ಸ್ಮೂತ್ ಅಂತ ಇಲ್ವಾ? ಇಲ್ಲ, ಇಲ್ಲ, ಆಫ್ ಮಾಡು. ಹೋಗಿದೆ ಕ್ಲಚ್. ಇರಲಿ, ನೋಡ್ಕೊಂಡು ಹೋಗುವ. ಇಲ್ಲ ಡೌನ್ ಅಲ್ಲ ಫುಲ್ಲು. ಹೌದು, ನೂಕ್ಲಿಕ್ಕೆ ಬಂದ. ಹೌದು, ಗಾಡಿ. ಹೋಗ್ಲಿ. ಹಾಗೇ ಹೋಗ್ಲಿ ನ್ಯೂಟ್ರಲ್ಲೇ. ಇಲ್ಲ, ಕ್ಲಚ್ ಎಂಗೇಜ್ ಆಗುದಿಲ್ಲ. ಬ್ರೇಕಲ್ಲಿ ಹೋಗ್ಬೇಕು ಅಷ್ಟೇ. ಈಗ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇಳಿಸ್ಬೇಕು. ಈಗ ಕಡೆ 1 ಕಿಲೋಮೀಟ್ರ್ ಇರ್ಬೋದಾ ಅಂತ. 1 ಕಿಲೋಮೀಟ್ರ್ ಇಳಿಸ್ಬೇಕು. 1 ಕಿಲೋಮೀಟ್ರ್ ಉಂಟು. ಎಸ್, ಗಾಡಿಯಲ್ಲಿ ಕೆಳಗೆ ಬಂತು, ಪಿಕಪ್ ಸಹ ಬಂತು ಇಲ್ಲಿಗೆ. ಕ್ಲಚ್ ಮಾತ್ರ ಫುಲ್ ಹೋಗಿದೆ, ಫುಲ್ ಬೋತು. ಎಸ್, ಹೀಗೆ ಇದನ್ನು ಪಿಕಪ್ಪಿಗೆ ಲೋಡ್ ಮಾಡಬೇಕು. ಲೋಡ್ ಮಾಡುವ. ಇಲ್ಲ, ಓಕೆ. ಎತ್ತಿ ಫ್ರಂಟಿನ ಅಲ್ಲಿಂದ ಈಗ ಎತ್ಕೊಂಡು ಎತ್ತಿ ಇದನ್ನ ಯೂಸ್ ಮಾಡು. ಇದನ್ನ ಯೂಸ್ ಮಾಡು. ಗಾಡಿ ಯೂಸ್ ಮಾಡಿ. ಗಾಡಿ ಆ ಕಡೆ ರಬ್ಬರ್ ಎಂತ ಇರ್ಬೋದು. ಬ್ಯಾಕ್ ಪುಷ್ ಮಾಡಿ ಎತ್ತಿದ್ರೆ ಆಯ್ತು ಅಷ್ಟೇ. ಒಂಚೂರು ಸತ್ತ ಅಲ್ಪಡೆ ಚೂರು ಅಲ್ಲಿ ಮೇಲೆ ಮುಂದೆ ಕೂಡ ಅಲ್ಲಿ ಮುಂದೆ ಹಾಕಿ ಇಂಚಿ ಬಳಿ ಕೂಡ ಆಫ್ ರೋಡ್ ಪತವ ಇಲ್ಲ ನಾನು ಕೂತ್ಕೊಂಡು ಹೇಗೆ ಉಜ್ಜು ಭಾಯ್ ಎಕ್ಸ್ಪೀರಿಯನ್ಸ್? ಯಾರು ಅಟ್ಲೀಸ್ಟ್ ಒಂಚೂರು ಚಾಲು ಅದು ಚೂರ ಅಂಡ ಬರು ಚೂರ್ ಲೈಟ್ ಮೂವ್ ಅಂಡು ಬಟ್ ಆಡೆಗೆ ಎಂದ ಅಂಡು ಸ್ಟಾಪ್ ಅಂಡವು ಹೋಯ್ತು. ಅದು ಆಲ್ರೆಡಿ ಆಲ್ ಸೆಟ್ ಲದಾಖ್ ಇದರಲ್ಲೇ ಈಗ ಪಿಕಪ್ ಅಲ್ಲಿ ಹೋಗ ಒಂದು ರಪ್ಪ ಕಟ್ಟಿ ಕಟ್ಟಿದ್ದಾರೆ ಈಗ. ಹೌದೌದು, ಎಲ್ಲ ಒಂದು ಫೋಟೋ ಬೇಕು. ರೆಸ್ಕ್ಯೂ ಆಪರೇಷನ್ ಸಕ್ಸಸ್ಫುಲ್ ಇಲ್ಲಿ ಕೆಳಗೆ ಮುಟ್ಲಿಲ್ಲ, ಸಕ್ಸಸ್ ಆಗ್ತದೆ.
ಮದ ಏರಿದ ಆನೆ ಬಂದು ಸೆರೆ ಆಯ್ತು. ಪಿಕಪ್ ಎದುರು ಹೋಗ್ತಾ ಉಂಟು. ಮಧು ಮತ್ತು ನಮ್ಮ ಅನ್ವೇಷ್ ಇಲ್ಲಿದ್ದಾರೆ ಪಿಕಪ್ಪಲ್ಲಿ. ಗ್ಯಾಪ್ ಕೊಟ್ಟು ಹೋಗೋದು ಒಳ್ಳೆದು. ಇದೆಲ್ಲ ಸ್ಟೀಪ್ ಉಂಟು ಆ್ಯಕ್ಚುಲಿ. ನಿಮಗೆ ಗೋಪುರಲ್ಲಿ ನೋಡೋಕ್ಕೆಲ್ಲ ಗೊತ್ತೇ ಆಗೋದಿಲ್ಲ. ಪ್ಲಾಸ್ಟಿಕ್ ಯಾರೋ ಬಿಸಾಡಿ ಹೋಗ್ಯಾರು ಭಾಷೆ ಇಲ್ಲದವರು. ನಿಂತಿತ್ತು, ಬೀಳಲಿಕ್ಕಿಲ್ಲ. ಹೋಗುವಾಗಲೇ ನೋಡಿದೆ, ಬರುವಾಗ ಪಿಕ್ ಮಾಡಿದೆ. ಎಸ್, ಮಿಷನ್ ಅಕಂಪ್ಲಿಷ್ಡ್. ನಮ್ಮ ಪಿಕಪ್ ಬಂತು ಫೈನಲಿ. What an experience. Yes, Ujju Bhai. Finally, Finally. we are taking our Daridra bike. Hey, don't say Daridra, man. No, my Daridra to the bike. Yeah. Enna grachara to the bike ಆತಂದ್ರೆ. Yes. Okay, take care. ಬರ್ನಾಗ ಸುಮಾರು ಭಂಗ ಬಂತು ನಮಗೆ. ಆದ್ರೆ ಎವ್ರಿಥಿಂಗ್ ಇಸ್ ಫೈನ್. ನಾವು 3 hours to Udupi. Yes. 3 ಗಂಟೆ ಬೇಕು. Yes. Bye bye. See you later. Bye bye. Bye bye. Yes, finally reached ಪುತ್ತೂರು. ನೋಡಿರ್ಬೋದು ವಿಡಿಯೋ ಎಂತೆಲ್ಲ ನಾವು ಮಾಡಿದೆವು ಅಂತ. ಈಗ ಅನ್ಫಾರ್ಚುನೇಟ್ ಬ್ರೇಕ್ ಡೌನ್ ಆಯಿತು ನಮ್ಮ ಉಜ್ಜು ಬಾಯ್ನ Xpulse. ಸೊ ಫೈನಲಿ ಕಾಂಟ್ಯಾಕ್ಟ್ ಒಂದು ಇತ್ತು, ಉಜ್ಜರೆಲ್ಲ ರಿಲೇಟಿವ್ಸ್ ಒಬ್ಬರು ಇದ್ದಾರೆ. ಸೊ ಅವರಿಂದಾಗಿ ಒಂದು ಕಾಂಟ್ಯಾಕ್ಟ್ ಸಿಕ್ಕಿತ್ತು. ಅವರು ಪಿಕಪ್ ಅರೇಂಜ್ ಮಾಡಿ ಕೊಟ್ಟರು. ಆಲ್ ಥ್ಯಾಂಕ್ಸ್ ಟು ದೆಮ್. ಹಾಗೆ ಹೇಳ್ತಾ ಬೈಕ್ ಪರ್ಫಾರ್ಮೆನ್ಸ್ ನೋಡಿದ್ರು ನೀವು ನೋಡ್ಬೋದು, ಗಾಡಿಯೆಲ್ಲ ಎಷ್ಟು ಆರಾಮ್ಸೆ ಟ್ರೈಲ್ಸಲ್ಲೆಲ್ಲ ಹೋಗ್ತಿತ್ತು. ಸೊ ಆಲ್ ಥ್ಯಾಂಕ್ಸ್ ಟು ದ ಟ್ರೈಲರ್ ಟೈರ್. ಅಲ್ಟಿಮೇಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ಈ ಟೈರ್ಸನ್ನು ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ. ಹಾಗೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡೀರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. Bye bye.